ತಿಳಿಸಬಾರದು. ತಿಳಿಸುವೆನು. ಆದರೆ ಅದರಿಂದ ಆಗುವ ಪ್ರಯೋಜನ ಮಾತ್ರ ಏನು? ನೀವೆಷ್ಟೇ ಆದರೂ ನಿಮ್ಮಣ್ಣನ ಅದು ಇಂದಿನ ಮಾತು. ನಾನೀಗ ಯಾವ ಹಕ್ಕಲ್ಲ. ಹಾಗಾದರೆ ತಿಳಿಸುವೆನು ಕೇಳಿ. ಈ ದಿನ ನಾನು ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿಯ ದರ್ಶನಕ್ಕಾಗಿ ಹೋಗಿದ್ದೆನು. ಅಲ್ಲಿಗೆ ಆ ದುರಹಂಕಾರಿ ದುರ್ಯೋಧನನ ಪತ್ನಿ ಭಾನುಮತಿಯು ಸಹ ಬಂದಿದ್ದಳು. ಆಕೆಯು ನನ್ನನ್ನು ಕಂಡು, ದ್ರೌಪದಿ, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತರನ್ನು ಆಸ್ಥಾನಕ್ಕೆ ಕಳುಹಿಸಿದ್ದರು. ಇನ್ನೇನು ಸಂಧೆಯಾಗುವುದು. ಆಗಲಾದರೂ ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ನನ್ನ ಸಂದೇಹವು ನಿಶ್ಚಯವಾಯಿತು. ಯಾರು ರಾಯಭಾರಕ್ಕೆ ಹೋಗಿರೋರು? ಮತ್ತಿನ್ನಾರು ನಮ್ಮಣ್ಣರಾದ ಶ್ರೀಕೃಷ್ಣ ಪರಮಾತ್ಮರಲ್ಲವೇ? ಮಕ್ಕಳಾದ ಆ ಯದುಪತಿಯು ಹೆತ್ತವನ್ನು ಬರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ನೀ ಆಗಬಹುದು ಎಂಬುದು ಆ ಭಾನುಮತಿಗೆ ನೀ ಏನನ್ನು ಕೇಳಿಕೊಟ್ಟೆ? ಸ್ವಾಮಿ,
ಅವಳ ಪ್ರಶ್ನೆಗೆ ಕ್ಯಾಶ್ ಬಿದ್ದೈತಿ ಸರಿ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೇನೆ. ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚುವವರೆಗೂ ಬಿಟ್ಟಿದ್ರೆ ಕೆಟ್ಟ ನನ್ನ ಈ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ? ಬಾಬು 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 ಚಮತ್ಕಾರವಾದ ಉತ್ತರ. ನಾನೇ ಮುದ್ದಾಡುವೆನು ಬಾರಿ, ಈ ಶ್ರೀಮನ ಪ್ರೇಮದ ರಾಣಿಯು ನೀನೆ. ಈ ಶ್ರೀಮನ ಪ್ರೇಮದ ರಾಣಿಯು ನೀನೆ. ನಾನೇ ಮುದ್ದಾಡುವೆನು ಬಾರಿ, ಮುದ್ದಾಡುವೆನು ಬಾರಿ, ಮುದ್ದಾಡುವೆನು ಬಾರಿ, ಕುರುಕುಲ ರಣಗಳು ಅದವರೆ ಕುರುವಂಶವೇ ನಾಶವೇ. ಕುರುಕುಲ ರಣಗಳು ಅದವರೆ ಕುರುವಂಶವೇ ನಾಶವೇ. ಗುರುಳನ್ನು ಸಾಧನೆ ಹೊರಡಲು ಭಯ, ಗುರುಳನ್ನು ಸಾಧನೆ ಹೊರಡಲು ಭಯ. ಕಟ್ಟಿದ ಹೊಡಿಯಲು ಕಟ್ಟು ಬಾರೆ, ಕಟ್ಟಿದ ಹೊಡಿಯಲು ಕಟ್ಟುವ ಬಾರೆ. ತಾಯಿ ಮುದ್ದಾಡುವೆನು ಬಾರೆ, ಈ ಕೇವಲ ಪ್ರೇಮದ ರಾಣಿಯು ನೀನೆ. ಈ ಕೇವಲ ಪ್ರೇಮದ ರಾಣಿಯು ನೀನೆ. ತಾಯಿ ಮುದ್ದಾಡುವೆನು ಬಾರೆ, ಮುದ್ದಾಡುವೆನು ಬಾರೆ, ಮುದ್ದಾಡುವೆನು ಬಾರೆ, ಮುದ್ದಾಡುವೆನು ಬಾರೆ. ಸಭೆಯ ಪರಿಭವವ ಮರೆಯುವೆನೆ, ಕೈಗಸ ಮತವ ಬಿಡುವೆನು ನಾಳೆ. ಸಭೆಯ ಪರಿಭವವ ಮರೆಯುವೆನೆ, ಕೈಗಸ ಮತವ ಬಿಡುವೆನು. ಇಂದಿನ ವೇಗ ಸುಮನ ಕುಮಾರಿ, ಇಂದಿನ ವೇಗ ಸುಮನ ಕುಮಾರಿ. ಮೆಚ್ಚಿನ ಮುಡಿಯಲ್ಲಿ ಕಟ್ಟುವೆ ಈಗ, ಮೆಚ್ಚಿನ ಮುಡಿಯಲ್ಲಿ ಕಟ್ಟುವೆ ಈಗ. ತಾಯಿ ಮುದ್ದಾಡುವೆನು ಬಾರೆ, ಈ ಜೀವನ ಪ್ರೇಮದ ರಾಣಿಯು ನೀನೆ. ಈ ಜೀವನ ಪ್ರೇಮದ ರಾಣಿಯು ನೀನೆ. ತಾಯಿ ಮುದ್ದಾಡುವೆನು ಬಾರೆ, ಮುದ್ದಾಡುವೆನು ಬಾರೆ, ಮುದ್ದಾಡುವೆನು ಬಾರೆ, ಮುದ್ದಾಡುವೆನು ಬಾರೆ. ಒಪ್ಪು ಒಪ್ಪು ಮಂಚೋಳಿ. ಸಮಯವಿದೆ ಶೃಂಗಾರಕ್ಕೆ ದೇವ. ಪ್ರಿಯತಮೆ, ಸ್ವಾಮಿ,
ಅದೇ ಅದೇ ಹಿಂದೆ ಒಂದು ದಿನ ಈ ನನ್ನ ಬೆಚ್ಚಲ ಕೇಶರಾಶನ್ನು ಕಂಡು ಕುರುಕುಲಾಂತಕ ರಾತ್ರಿ ಎಂದು ಸಂಬೋಧಿಸಿದ್ರಿ. ಇನ್ನು ಅದೇನೇನೋ ಆ ಸತ್ಯದ ವಾಕ್ಯಗಳನ್ನು ಕೇಳಬೇಕೆಂದು ಅಪೇಕ್ಷಿಸುತ್ತವೆ. ಮಾತಾಡಿ ಮಾಡಿದ ಪ್ರತಿಜ್ಞೆ ಪಡೆಯುತ್ತ ಹೇಳುವ ಈ ನುಡಿಗಳು. ಆಹಾ ಜಯಿಸುವೆ ಉರುವಂತ ಕಳವಳ ಕಾರು ರೋಗಿಯನ್ನು ಕಾದು ಜಯಿಸುವೆ ಉರುವಂತ. ಹೇಳುವುದು ಮಾತ್ರವಲ್ಲ, ನುಡಿದಂತೆ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ನಾನು ಸುಮ್ಮನೆ ಇಚ್ಛಿಸಿದರೇನಾಯಿತು? ನೀವೆಷ್ಟೇ ಆದರೂ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ನನ್ನನ್ನು ಕೆರಳಿಸಬೇಡ ಮಾತ್ವಾಲಿ, ನಾನೀಗ ಯಾರು ಹಾಕಬೇಕಲ್ಲ ಆಹಾ ಶಾಂತಿಯನ್ನು ಬಯಸುವನು ಸಂಧ್ಯಾ ಪ್ರಸ್ತಾಪದಲ್ಲಿ ಆಡಳಿತವನ್ನು ಬಲು ಆತುರದಿಂದಲೇ ನಿರ್ವಹಿಸಿ ಧರ್ಮ ಪರಾಯಣನಾದ ಯುಧಿಷ್ಠಿರನು ದುರ್ಯೋಧನ ಅನಂತ ಅಪರಾಧವನ್ನು ಕ್ಷಮಿಸಬಹುದು.